ಎಸ್ ಪ್ರಭು ಏನಿ ಒಂದು ಹಾಸನದ ಮಾಜಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತೊಂದು ನಿರ್ಣಾಯಕ ದಿವಸ ಅಂತ ಹೇಳಲಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ KR ನಗರದ ಮಹಿಳೆಯ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಕಳೆದ 14 ತಿಂಗಳಿನಿಂದ ಪರಪ್ಪನಗ್ರಹದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಸಾಲು ಸಾಲು ಸಂಕಷ್ಟಗಳೆದುರಾಗಿತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷದ 2024ರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಮತದಾನ ಆದ ನಂತರದಲ್ಲಿ ಇವರ ಒಂದು ಪೆನ್ ಡ್ರೈವ್ ಬಹಳಷ್ಟು ವೈರಲ್ ಆಗುತ್ತೆ ಮತ್ತು ದೊಡ್ಡ ಆರೋಪ ಕೇಳಿಬರುವಂಥದ್ದು ಹಾಸನದ ಮಾಜಿ ಸಂಸದರಾದಂಥ ಪ್ರಜ್ವಲ್ ರೇವಣ್ಣ ಅವರ ಮೇಲೆ. ಇದನ್ನ ಆ ಒಂದು ಯಾವಾಗ ಆರೋಪ ಬಂತು, ಕೇಸ್ ದಾಖಲಾಯಿತು, ಆ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಪರಾರಿ ಆಗ್ತಾರೆ, ವಿದೇಶದಲ್ಲಿ ಹೋಗಿರ್ತಾರೆ, ತಲೆ ಮರೆಸ್ಕೊಂಡಿರುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಮತ್ತು ಹೆಚ್ಚಾಗಿ ಇದು ವೈರಲ್ ಆದ ಕ್ಷಣಕ್ಕೆ ಅಲ್ಲಿಂದ ಒಂದು ವಿಡಿಯೋ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ಫೇಕ್ ಪ್ರೊಪಗಾಂಡ, ನನ್ನ ಸುತ್ತ ಒಂದು ಆಗ್ತಾ ಇರುವಂತಹ ಷಡ್ಯಂತ್ರ, ರಾಜಕೀಯವಾಗಿ ವಿರೋಧಿಗಳು ಮಾಡ್ತಾ ಇರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಮಾಡ್ತಾರೆ. ಅದಾದ ನಂತರದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ SIT ಕೂಡ ರಚನೆ ಆಗುತ್ತೆ, ಮಹಿಳಾ ಆಯೋಗ ಪತ್ರವನ್ನು ಬರೆಯುತ್ತೆ ಸರ್ಕಾರಕ್ಕೆ. SIT ರಚನೆ ಆದಂಥ ನಂತರದಲ್ಲಿ ಪೊಲೀಸರು ತನಿಖೆಗೆ ಮುಂದಾಗ್ತಾರೆ, ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಕೊಡ್ತಾರೆ. ತದನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಗಳೂರಿಗೆ ವಾಪಸ್ ಕರೆಸುವಂತಹ ಕೆಲಸವನ್ನು ಮಾಡ್ತಾರೆ ಮತ್ತು ಆತನನ್ನು ಬಂಧನಕ್ಕೆ ಒಳಪಡಿಸ್ತಾರೆ. ಕಳೆದ 14 ತಿಂಗಳು ಇದು ನೋಡಕ್ಕೆ ಹೋದರೆ ಒಂದು ರೀತಿಯಲ್ಲಿ ಇದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಅವರು ನಿರೂಪಿಸುವಂತಹ ಪ್ರಯತ್ನ ಪಟ್ಟರು. ಬಟ್ ಫೈನಲಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಎಲ್ಲರ ಚಿತ್ತ ಇತ್ತು, ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿಬಿಡುತ್ತಾ, ಅವರು ಬಂಧನ ಮುಕ್ತರಾಗ್ತಾರಾ, ನಿಜವಾಗಿಯೂ ಅವರು ರೇಪಿಸ್ಟ್ ಹೌದೋ ಅಲ್ವೋ ಅನ್ನುವಂಥ ನಿರ್ಧಾರಕ್ಕೆ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದರು. ಮೇಲಾಗಿ ದೇವೇಗೌಡರ ಮೊಮ್ಮಗ, ಕುಮಾರಸ್ವಾಮಿ ಅವರ ಅಣ್ಣನ ಮಗ, ಜೊತೆಗೆ ಮಾಜಿ ಸಚಿವರು ಶಾಸಕರಾದಂತಹ HD ರೇವಣ್ಣ ಅವರ ಮಗ ಎಲ್ಲವೂ ಇತ್ತು ಮತ್ತು ಅವರು ಕೂಡ ರಾಜಕೀಯವಾಗಿ ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ರು ಹಾಸನ ಭಾಗದಲ್ಲಿ. ಈ ಥರದ ಒಂದಷ್ಟು ಆರೋಪಗಳು ಬಂದ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ವಿಚಲಿತರಾಗಿದ್ರು. ಇದು ಪ್ರೂವ್ ಆಗೋದಕ್ಕೆ, ಯಾಕೆಂತ ಹೇಳಿದ್ರೆ ಕಳೆದ 14 ತಿಂಗಳಿನಿಂದ ಇವರು ಪರಪ್ಪನಗ್ರಹಾರದಲ್ಲಿದ್ದರು, ಜೊತೆಗೆ ಬಹಳಷ್ಟು ಕಸರತ್ತು ಮಾಡಿದ್ರು ಜಾಮೀನು ಪಡ್ಕೊಳ್ಳೋದಕ್ಕೆ, ಬಟ್ ಅದು ಸಾಧ್ಯ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜುಲೈ 30ರವರೆಗೂ ಕೂಡ ಅಂತಿಮವಾದಂತಹ ವಾದ ಪ್ರತಿವಾದಗಳಾಯಿತು. ಅಂದರೆ ಸರ್ಕಾರದ ಪರ ವಕೀಲರಿರಬಹುದು, ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರಿರಬಹುದು, ಎಲ್ಲರೂ ಕೂಡ ಅಂತಿಮವಾದಂತಹ ವಾದ ಮಂಡನೆಯನ್ನು ಮಾಡಿದ್ರು. ಕಡೆಗೆ ಒಂದಷ್ಟು ಸ್ಪಷ್ಟೀಕರಣದ ಅವಶ್ಯಕತೆ ಇದ್ದಂತಹ ಕಾರಣಕ್ಕೆ ನ್ಯಾಯಾಧೀಶರು ಹೇಳಿದ್ರು ಇನ್ನೊಂದು ಸ್ಥಳಮಹಜರ ವಿಚಾರ ಇರಬಹುದು, ಒಂದಷ್ಟು ವಿಚಾರದ ಸ್ಪಷ್ಟೀಕರಣ ಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇದರಲ್ಲಿ KR ನಗರ ಮಹಿಳೆ ಸಂತ್ರಸ್ತೆಯ ಹೇಳಿಕೆ ಇರಬಹುದು, ಫೋರೆನ್ಸಿಕ್ಸ್ ತಜ್ಞರ ಒಂದಷ್ಟು ಹೇಳಿಕೆಗಳಿರಬಹುದು, ತನಿಖಾಧಿಕಾರಿಯ ಹೇಳಿಕೆ ಇರಬಹುದು, ಜೊತೆಗೆ ಡ್ರೈವರ್ ಆದಂತಹ ಕಾರ್ತಿಕ್ ಅವರ ಹೇಳಿಕೆ ಇರಬಹುದು. ಒಟ್ಟಾರೆ 26 ಸಾಕ್ಷಿಗಳನ್ನು ಇಟ್ಕೊಳ್ಳಲಾಯಿತು. ಒಂದಷ್ಟು ಸ್ಪಷ್ಟೀಕರಣದ ನಂತರದಲ್ಲಿ ಇವತ್ತು ಒಂದು ಬಿಗ್ ಡೇ, ನಿರ್ಣಾಯಕವಾದಂತಹ ದಿವಸ ಮಾಜಿ ಸಂಸದರಿಗೆ ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಈ ಕ್ಷಣಕ್ಕೆ ಕೊಟ್ಟಿರುವಂತಹ ತೀರ್ಪು ಎಸ್ ಪ್ರಜ್ವಲ್ ರೇವಣ್ಣ ಹೌದು, ರೇಪಿಸ್ಟ್, ಅವರು ಅತ್ಯಾಚಾರಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತಹ ತೀರ್ಪು. ಆ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಒಂದು ರೀತಿಯಲ್ಲಿ ದುಃಖಭರಿತರಾಗಿದ್ದಾರೆ, ಕಣ್ಣೀರು ಹಾಕ್ಕೊಂಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ.